सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तम् गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् संतोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो भगवते ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री सच्चिदानन्देन्द्र सरस्वती सद्गुरुभ्यो नमः। तो ब्रह्माणं विदधाति पूर्वं तो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दां नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे चतुर्भिः सूत्रैरुपनिबद्धेऽस्मिन् द्वितीये कृतात्ययाधिकरणे तस्मिन् अधिकरणे उपनिबद्धं द्वितीयं सूत्रम्। इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचार्यामः। इदं सूत्रं पादादितः नवमं सूत्रं। पादादितः नवमं सूत्रं। सर्वाग्रे शङ्करभगवत्पूज्यपादानां
ಸುಪ್ರಭಾತ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ನವಮಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾनीं ವಿಚಾರಯಾಮಃ. ತತ್ರ ತಾವತ್ ಶ್ರೀಮಚ್ಶಂಕರ ಭಗವತ್ ಪೂಜ್ಯಪಾದಾನಾಂ ಸುಪ್ರಭಾತ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಿದ್ಯಾ ವಿಲಾಸ ಭವತಾರಕ ಭಕ್ತ ಬಂಧೋ ಆರ್ತಾರ್ತಿನಾಶಕ ನಿತಾಂತ ದಯೈಕ ಸಿಂಧೋ ಶಿಷ್ಯ ಪ್ರಶಿಷ್ಯ ನಿವಹತ್ಯ ತಮೋಪಹಾರಿನ್ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ಓಂ ವಿದ್ಯಾ ವಿಲಾಸ ಭವತಾರಕ ಭಕ್ತ ಬಂಧೋ ಆರ್ತಾರ್ತಿನಾಶಕ ಜಿತಾಂತ ದಯೈಕ ಸಿಂಧೋ ಶಿಷ್ಯ ಪ್ರಶಿಷ್ಯ ನಿವಹತ್ಯ ತಮೋಪಹಾರಿನ್ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ಈ ಸುಪ್ರಭಾತ ಶ್ಲೋಕದಲ್ಲಿ ಕವಿಗಳು ಈ ಭಗವತ್ಪಾದರನ್ನ ಸ್ತೋತ್ರ ಮಾಡಿದ್ದಾರೆ. ಇದುವರೆಗೂ ಎಲ್ಲವೂ ಆಯಿತು, ಅವರ ಒಂದು ಪ್ರಶಸ್ತಿ ಆಯಿತು, ಮತ್ತೆ ಈ ಪ್ರಕೃತಿಯ ಒಂದು ಸೌಂದರ್ಯ ಆಯಿತು, ಮತ್ತೆ ಅವ್ರ ಭಾಷಾ ಜ್ಞಾನ ಆಯ್ತು, ಎಲ್ಲ ಆಯ್ತು. ಈಗ ಅವರನ್ನ ಭಗವತ್ಪಾದರನ್ನ ಸ್ತೋತ್ರ ಮಾಡ್ತಾ ಇದ್ದ. ಏನು? ವಿದ್ಯಾವಿಲಾಸ ಭವತಾರಕ ಭಕ್ತ ಬಂಧೋ. ಹೇ ವಿದ್ಯಾವಿಲಾಸ. ವಿದ್ಯಾವಿಲಾಸ, ವಿಲಾಸ ಅಂತಂದ್ರೆ ಎಲ್ಲಿ ಯಾವ ಒಂದು ಪದಾರ್ಥವು ಚೆನ್ನಾಗಿ ಅಂದ್ರೆ ಲಾಸ್ಯತೆ ತಾಂಡವಾಡ್ತಾ ಇದೆಯೋ, ಲಾಸ್ಯವಾಡ್ತಾ ಇದೆಯೋ ಅಂತ ಅರ್ಥ, ನರ್ತನ ಮಾಡ್ತಾ ಇದೆಯೋ ಅಂತ ಅರ್ಥ. ಯಾವುದು? ವಿದ್ಯಾ. ಅಂದ್ರೆ ವಿದ್ಯಾ ಅಂದ್ರೇನು? ವಿದ್ಯಾಧಿದೇವತೆ. ವಿದ್ಯಾಧಿದೇವತೆಯು ಯಾರ ಬಾಯಿನಲ್ಲಿ ವಿಲಾಸ ನರ್ತನ ಮಾಡುತ್ತಿದ್ದಾಳೆಯೋ, ಯಾತಕ್ಕೆ? ಆ ಒಂದು ಅಭಿವ್ಯಕ್ತಿಗೋಸ್ಕರ. ಮತ್ತು ಭವತಾರಕ. ಹೇ ಭವತಾರಕ, ಹೇ ಭವತಾರಕನೇ. ಅಂದ್ರೆ ಭವ ಅಂತಂದ್ರೆ ಸಂಸಾರ, ಸಂಸಾರದಿಂದ ದಾಟಿಸುವವನೇ. ಭಕ್ತ ಬಂಧೋ, ಸುಲಭವಾಗಿದೆ ಎಲ್ಲ ಅರ್ಥ. ಭಕ್ತ ಬಂಧೋ, ಭಕ್ತರನ್ನು ಬಂಧು ಅಂದ್ರೆ ಯಾರು? ಬಂಧು ಅಂತಂತಂದ್ರೆ ಯಾರು ಭಕ್ತರ ಆಶ್ರಯಿಸಿದವನನ್ನ ಈ ಒಂದು ಕಾಪಾಡತಕ್ಕಂಥವನು, ಅವರಿಗೆಲ್ಲ ಬಂಧುಗಳು ಅಂತ ಹೆಸರು. ಅಂದ್ರೇನು? ನಮ್ಮನ್ನ ಈ ಒಂದು ಯಾವುದೋ ಕಷ್ಟ ಕಾರ್ಪಣ್ಯ ಆಗಿರುತ್ತಪ್ಪ, ಅದರಿಂದ ಆ ಬಂಧದಿಂದ ಮುಕ್ತರನ್ನಾಗಿ ಯಾರು ಮಾಡ್ತಾರೋ ಅವರೆಲ್ಲ ಬಂಧುಗಳು. ಹೀಗಾಗಿ ಭಕ್ತ ಬಂಧೋ ಆರ್ತಾರ್ತಿ ನಾಶಕ. ಅರ್ಥಿ ನಾಶಕ. ಆರ್ತ ನಿನ್ನ ಬಳಿಗೆ. ಹೇಗೆ? ನಿನ್ನ ಬಳಿಗೆ ಈ ವಿನಯ ಪೂರ್ವಕವಾಗಿ. ಆರ್ತ ವಿನಯ ಪೂರ್ವಕ ಅಂದ್ರೆ ಇಲ್ಲಿ ಸಾಧನ ಚತುಷ್ಟಯ ಸಂಪತ್ತಿಯಿಂದ ಅಂತ ಅರ್ಥ ಮಾಡ್ಬೇಕು. ಆರ್ತರಾಗಿ ಅಂದ್ರೆ ಇನ್ನೇನು ಹತ್ಕೊಂಡು ಅಂತಲ್ಲ, ಸಾಧನ ಚತುಷ್ಟಯ ಸಂಪತ್ತಿನಿಂದ ಕೂಡಿ ಬಂದವರಾಗಿರ್ತಕ್ಕಂಥ ಅರ್ಥಿ ನಾಶಕ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಅವರ ಎಲ್ಲ ದೋಷಗಳನ್ನು, ಎಲ್ಲ ಸಂಶಯಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥವನು. ಮತ್ತು ನಿತಾಂತ ದಯೈಕ ಸಿಂಧು. ನಿತಾಂತ ಅಂದ್ರೆ ಇಷ್ಟು ಅಂತ ಇಲ್ಲ, ಅದಕ್ಕೆ ಇಂತಹ ಅಪಾರವಾದ ದಯಾ ಸಮುದ್ರನಾಗಿರ್ತಕ್ಕಂತಹವನೇ. ಮತ್ತೆ ಶಿಷ್ಯ ಪ್ರಶಿಷ್ಯ ನಿವಹಸ್ಯ. ಶಿಷ್ಯರು ಪ್ರಶಿಷ್ಯರು ಹೀಗೆ ಕೂಡಿಕೊಂಡು ಬೇಕಾದಷ್ಟು ಜನ ಇರ್ತಾರೆ. ಅವರೆಲ್ಲರ ತಮೋಪಹಾರಿನ್. ಅಜ್ಞಾನ ಎಂಬ ಅಂಧಕಾರವನ್ನ, ತಮಸ್ಸು ಅಂಧಕಾರವನ್ನ ಅಪಹಾರಿನ್ ನಾಶ ಮಾಡತಕ್ಕಂಥವನೇ, ವಾದ ಮಾಡತಕ್ಕಂಥವರೇ. ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ನಿನಗೆ ಸುಪ್ರಭಾತ ಅಂತ ಹೇಳಿ ಈ ಒಂದು ಸುಪ್ರಭಾತ ಶ್ಲೋಕ ಈ ಶಂಕರ ಭಗವತ್ಪಾದರ ಒಂದು ನೇರವಾದ
ಪ್ರಶಸ್ತಿ ರೂಪವಾದ ಒಂದು ಸುಪ್ರಭಾತ ಇದೆ. ಇನ್ನೊಂದ್ಸರಿ ಪಾರಾಯಣ ಮಾಡಿ ನಂತರ ಇವತ್ತಿನ ಒಂದು ವಿಷಯವನ್ನ ನೋಡೋಣ. ಓಂ ವಿದ್ಯಾ ವಿಲಾಸ ಭವತಾರಕ ಭಕ್ತ ಬಂಧೋ ಆರ್ತಾರ್ತಿನಾಶಕ ನಿತಾಂತ ದಯೈಕ ಸಿಂಧೋ ಶಿಷ್ಯ ಪ್ರಶಿಷ್ಯ ನಿವಹಸ್ಯ ತಮೋಪಹಾರಿಂ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೇ ದ್ವಿತೀಯಂ ಚತುಃಸೂತ್ರಾತ್ಮಕಂ ಕೃತಾತ್ಯಯಾಧಿಕರಣಂ. ಇದಾನೀಂ ತಸ್ಮಿನ್ ಕೃತಾತ್ಯಯಾಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಚತ್ವಾರಿ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಕೃತಾತ್ಯಯೇನುಶಯವಾನ್ ದೃಷ್ಟಸ್ಮೃತಿಭ್ಯಾಂ ಯಥೇತಮನೇವಂಚ. ಓಂ ಚರಣಾದಿತಿತೇನ್ನೋಪಲಕ್ಷಣಾರ್ಥೇ ಚಿಕಾರ್ಷ್ಣಾಜಿನಿಃ. ಓಂ ಆನರ್ಥಕ್ಯಮಿತಿ ತೇನ್ನ ತದಪೇಕ್ಷತ್ವಾತ್. ಓಂ ಸುಕೃತದುಷ್ಕೃತೆ ಏವೇತಿ ತುಬಾದರಿಃ. ಇವು ಆ 4 ಸೂತ್ರಗಳು. ಆ ಕೃತಾತ್ಯಯಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 4 ಸೂತ್ರಗಳು. ಇದರಲ್ಲಿ ಮೊದಲನೆಯ ಸೂತ್ರವನ್ನ ನಾವು ವಿಚಾರ ಮಾಡಿ ತಿಳಿದದ್ದಾಯಿತು. ಅದರ ಒಂದು ಮುಂದುವರಿದ ಭಾಗ ಏನು? ಈ ಸಂಶಯ ಮತ್ತೆ ಸಮಾಧಾನ. ಯಾವುದು? ಮೊದಲನೆಯ ಸೂತ್ರದಲ್ಲಿ ಏನನ್ನ ಸಿದ್ಧ ಮಾಡಿದ್ದರೋ ಅದರ ಬಗ್ಗೆ ಕೆಲವು ಸಂಶಯ ಸಮಾಧಾನಗಳು ಮತ್ತು ಆ ಸಮಾಧಾನವನ್ನ ಯಾರು ಹೇಳ್ತಾ ಇದ್ದಾರೆ. ಇದು ಶಂಕರ ಭಗವತ್ಪಾದ ಹೇಳಿದ್ದು ಅಂತ ಅಲ್ಲ. ಈ ಒಂದು ಸಮಾಧಾನ ಅಂತ ಈ ಸೂತ್ರದಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನ ನೋಡಿ, ಹೀಗಂತ ಇಂತಹವರು ಅಭಿಪ್ರಾಯ ಪಡುತ್ತಾರೆ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಏನಾಯ್ತು ಇಲ್ಲಿ? ಹೀಗಂತ ಇವರು ಅಂತಂದ್ರೆ ಇವರು ಇದ್ದಾರಲ್ಲ, ಅವರು ಶಂಕರ ಭಗವತ್ಪಾದರಿಗಿಂತ ಬಹಳ ಹಿಂದೆ ಇದ್ದವರು ಅಂತ ತೀರ್ಮಾನ ಆಗುತ್ತೆ. ಅವರು ಈ ತರ ಹೇಳಿದ್ದಾರೆ ಅಂತಂದ್ರು. ಅವರು ಅಂದ್ರೆ ಹಿಂದಿನವರು. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ? ಶಂಕರ ಭಗವತ್ ಪೂಜ್ಯ ಪಾದರ ಕಾಲದ ಹಿಂದೆಯೂ ಕೂಡ, ಸಾಕಷ್ಟು ಹಿಂದೆಯೂ ಕೂಡ ಈ ಒಂದು ವೇದಾಂತ ವಿಚಾರದಲ್ಲಿ ಯಾವ ಒಂದು ಭಾಗ ಅಂತಂದ್ರೆ ಈ ಒಂದು ವಿಷಯ, ಯಾವ ವಿಷಯ, ಈ ವಿಷಯದ ಚರ್ಚೆಯಲ್ಲಿತ್ತು. ಮತ್ತೆ ಯಾವ ಒಂದು ಈ ವೇದಾಂತ ಏನನ್ನು ಹೇಳುತ್ತೆ ಅಂತ ಹೊರತಿದ್ರು ಎಲ್ಲರೂ ಕೂಡ ಅದ್ವೈತವನ್ನ. ಯಾಕೆ ಹೀಗಂತ ಅವ್ರು ಹೇಳ್ತಾ ಇದ್ರು, ಹೀಗಂತ ಹೇಳ್ತಾ ಇದ್ರು, ಅವರು ಅಂತ ಹೇಳ್ತಾ ಇದ್ರು ಅಂತ ಅರ್ಥ. ಅಲ್ಲಿ ಪೂರ್ವಪಕ್ಷ ಸಮಾಧಾನ ಏನೇ ಇರಲಿ, ಎಲ್ಲವೂ ಕೂಡ ಅದ್ವಿತೀಯ ಬ್ರಹ್ಮಾತ್ಮ ಇದಕ್ಕೆ ಸಂಬಂಧಪಟ್ಟಂತೆ ಆಗಿತ್ತೇ ಹೊರತು ಬೇರೆ ಏನೂ ಇರಲಿಲ್ಲ. ನೋಡೋಣ, ಅಲ್ಲಿ ಮುಂದೆ ಅದು ಬರುತ್ತೆ. ವಿಚಾರ ಮಾಡಿದ್ದಾರೆ. 2ನೇ ಅಧ್ಯಾಯ 2ನೇ ಪಾದದಲ್ಲಿ ವಿಚಾರ ಮಾಡಿದ್ದಾರೆ, ವಿಸ್ತಾರ ವಿಚಾರ ಮಾಡಿದ್ದಾರೆ. ನೋಡೋಣ. ಈಗ ಮೊದಲನೆಯ ಸೂತ್ರದಲ್ಲಿ ಕೃತಾತ್ಯಯೇನು ಶೈವಾನ್ ದೃಷ್ಟ ಸ್ಮೃತಿಭ್ಯಾಂ ಯಥೇತ ಮನೇವಂಚ ಅನ್ನೋದ್ರಲ್ಲಿ ಏನು ಗೊತ್ತಾಗಿತ್ತು ನಮಗೆ? ನೋಡಿ, ಇಷ್ಟಾಧಿಕಾರಿ ಏನು ಇಷ್ಟವೇ ಮುಂತಾದ ಕರ್ಮಗಳನ್ನ ಮಾಡಿದವರು ಅವರು ಆ ಫಲವನ್ನು ಅನುಭವಿಸುವುದಕ್ಕೆ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಯಾವ ಒಂದು ಫಲವನ್ನು ಅನುಭವಿಸುವುದಕ್ಕಾಗಿ ಚಂದ್ರಲೋಕಕ್ಕೆ ಹೋಗಿದ್ದರೋ ಆ ಫಲವನ್ನೆಲ್ಲ ಪೂರ್ಣವಾಗಿ ಅನುಭವಿಸಿ, ಯಾವ ಲೇಷವೂ ಇಲ್ಲದೆ ಈ ಎಣ್ಣೆ ಪಾತ್ರೆ ಪ್ರದೀಪ ಏನೋ ಹೇಳಿದ್ರಲ್ಲ ಪೂರ್ವಪಕ್ಷ, ಅದಕ್ಕೆಲ್ಲ ಸಮಾಧಾನವಿದೆ. ಅದಕ್ಕೆಲ್ಲ ಕೂಡ ಸಮಾಧಾನವನ್ನು ಹೇಳಿ ಯಾವ ಲೇಷವೂ ಇಲ್ಲದಂತೆ ಅವರು ಬರ್ತಾರೆ ಅಂತ. ಹಾಗಂದ್ರೆ ಏನು ಅಂತಂದ್ರೆ ಅವರು
ಅಲ್ಲಿ ಈ ಇಷ್ಟಾದಿ ಕರ್ಮಗಳಿಗೆ ಫಲವನ್ನು ಅನುಭವಿಸಿ ವಾಪಸ್ ಬರ್ತಾರೆ ಅಂದ್ರೆ ಬರಬೇಕಾದ್ರೆ ಅವರಿಗೆ ಇನ್ನೂ ಬೇಕಾದಷ್ಟು ಅನುಭವಿಸಬೇಕಾದ ಫಲ ಇತ್ತಲ್ಲ, ಅದಕ್ಕೆ ತಕ್ಕಂತೆ ಈಗ ಸದ್ಯಕ್ಕೆ ಯಾವ ಕರ್ಮಕ್ಕೆ ಯಾವ ಫಲವನ್ನು ಅನುಭವಿಸಬೇಕೋ ಆ ಫಲವನ್ನು ಅನುಭವಿಸುವುದಕ್ಕೆ ತಕ್ಕದಾದ ಲೋಕಕ್ಕೆ ಬರ್ತಾರೆ. ಯಾವ ಲೋಕ ಬೇಕಾದ್ರೂ ಇರ್ಬೋದು, ಆ ಲೋಕಕ್ಕೆ ಬರ್ತಾರೆ. ಯಾಕೆ? ಅವ್ರ ಹಿಂದಿನ ಕರ್ಮ ಕೆಲಸ ಬರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಏನು? ಸಾನುಶಯರಾಗಿ ಬರ್ತಾರೆ, ಸ್ಥಿರನುಶಯನಾಗಿ ಅಲ್ಲ. ಹೀಗೆ ಸಾನುಶಯರಾಗಿ ಬರ್ತಾರೆ ಅಂತ ಅನ್ಬೇಕಾದ್ರೆ ಅವರು ಏನ್ ಹೇಳಿದ್ರು ಸಿದ್ಧಾಂತಿಗಳು? ಒಂದು ಶ್ರುತಿವಾಕ್ಯವನ್ನು ಹೇಳ್ತಾ ಇದ್ರು ನೋಡಿ. ಸಾನುಶಯರಾಗಿ ಬರ್ತಾರೆ ಅಂತಂದ್ರೆ ಏನು? ಆ ಒಂದು ಇಷ್ಟಾದಿ ಕರ್ಮಗಳಿಗೆ ಅನುಭವಿಸಬೇಕಾದಂತ ಫಲವನ್ನೆಲ್ಲವನ್ನೂ ಪೂರ್ತಿ ಅನುಭವಿಸಿ ಇನ್ನೂ ಸಂಚಿತ ಕರ್ಮಗಳಿದೆಯಲ್ಲ ಅದನ್ನ ತಗೊಂಡು ಬರ್ತಾ ಇದ್ದಾರೆ ಅಂತ ಅರ್ಥ ಮಾಡಬೇಕು. ಒಂದ್ ವೇಳೆ ನೀವು ಅದನ್ನೇ ಆ ಪುಣ್ಯ ಫಲದ ಚಂದ್ರಲೋಕದ ಫಲವನ್ನೇ ಸ್ವಲ್ಪ ಉಳಿಸ್ಕೊಂಡು ಜಿದ್ದಂತೆ ಉಳಿಸ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಸರಿ ಹೋಗೋದಿಲ್ಲ. ಯಾಕೆ ಅಂದ್ರೆ ಒಂದು ಈ ಉಪನಿಷದ್ ವಾಕ್ಯವನ್ನು ಹೇಳಿದ್ರು. ಯಾಕೆ ಅಂತಂದ್ರೆ ಈ ರಮಣೀಯ ಚರಣರು ಅಂತಂದ್ರೆ ಏನು? ರಮಣೀಯ ಚರಣ ಅಂದ್ರೆ ರಮಣೀಯವಾದ ಆಚಾರವನ್ನು ಉಳ್ಳವನು. ರಮಣೀಯ ಚರಣ ಯೇಷಾಂತೆ ಅಥವಾ ಚರಣಾನಿ ಯೇಷಾಂತೆ ರಮಣೀಯ ರಮಣೀಯ ಚರಣ. ರಮಣೀಯ ಚರಣ ಅಂತ ಅನ್ನೋದು ಎರಡು ಇದರಲ್ಲೂ ಉಪಯೋಗವಾಗುತ್ತೆ. ಚರಣ ಯೇಷಾಂ ತೇ ಅವ್ರು ಯಾರು? ರಮಣೀಯ ಚರಣ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದವರು ಅಂತ, ಅದನ್ನೇ ಆ ನಿಷ್ಠೆಯಿಂದ ಮಾಡಿದವರು ಅಂತ. ಚರಣ ಅಂದ್ರೆ ಮಾಡಿದವರು ಅಂತ ಅನ್ನ. ಹೀಗೆ ಒಳ್ಳೆ ಕೆಲಸ ಮಾಡಿದ ಒಳ್ಳೆಯ ಒಂದು ಯೋನಿಗೆ ಹೋಗ್ತಾರೆ ಅಂತಿದೆ. ಈಗ ನೀವು ಅಲ್ಲಿ ಉಳಿಸ್ಕೊಂಡು ಬಂದ್ಬಿಟ್ರು ಅಂದ್ರೆ ಚಂದ್ರಲೋಕದ ಅನುಭವಿಸ್ಬೇಕಾದಂತ ಫಲ ಯಾವುದು? ಸುಕೃತ, ಅದು ಒಳ್ಳೆ ಫಲ. ಅದು ಒಳ್ಳೆಯ ಫಲವನ್ನ ಇಟ್ಕೊಂಡ್ ಬರ್ತಾನೆ ಅಂದ್ಬಿಟ್ರೆ ಅವನು ಯಾವುದು? ಉತ್ತಮವಾದ ಜನ್ಮಕ್ಕೆ ಮಾತ್ರ ಬರಬೇಕು, ಬೇರೆ ಅವ್ರ ಜನ್ಮಕ್ಕೆ ಹೋಗ್ಬಾರದು. ಹೀಗೆ ಏನ್ ಗ್ಯಾರಂಟಿ? ಎಲ್ಲಿದೆ ಅದು? ಉಪನಿಷತ್ತಿನಲ್ಲಿ ಅವನ ಕರ್ಮ ಆಗಿದೆ, ಅದಕ್ಕೆ ತಕ್ಕಂತೆ ಬರ್ತಾ ಇದೆ, ಉತ್ತಮವಾದ ಜನ್ಮವನ್ನೇ ಪಡೀತಾರೆ. ಏನು ಪ್ರಮಾಣ ಏನು ಬಂತು? ಏನಿದೆ? ಏನು ಇಲ್ಲ. ಆದ್ದರಿಂದ ಅದು ಸರಿ ಹೋಗೋದಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿ, ನೀವು ರಮಣೀಯ ಚರಣ ಕಪು ಎಚ್ಚರಣ ಅಂತ ಹೇಳಿದ್ರಲ್ಲ, ಅಲ್ಲೇ ಸರಿ ಅದು. ಮತ್ತೆ ಈ ಒಂದು ಅನುಶಯದಿಂದ ಅಂತೇಳಿ ಯಾವುದು? ಚಂದ್ರಲೋಕದಲ್ಲಿ ಅನುಭವಿಸಬೇಕಾದ ಕರ್ಮದ ಒಂದು ಅನುಶೇಷದಿಂದ ಅಷ್ಟೇ. ಅಲ್ಲಿ ಅನುಭವಿಸಬೇಕಾದ ಹಿಂದಿನದು ಯಾವುದು ಅಲ್ಲ, ಎಲ್ಲ ತೀರಿಸ್ಬಿಡ್ತಾನೆ. ಅಲ್ಲಿ ತೀರಿಸ್ಬಿಟ್ಟು ಇದರ ಫಲವನ್ನು ಅಳಿಸ್ಕೊಂಡು ಬರ್ತಾರೆ ಅಂದ್ರೆ ಅನುಶಯರಾಗಿ ಬರ್ತಾರೆ. ಅನುಶಯ ಅಂದ್ರೆ ನೀವು ಹೇಳಿದ್ರೆ ಏನರ್ಥ? ಅದನ್ನು ವಿಚಾರ ಮಾಡೋಣ ಸ್ವಾಮಿ. ನೀವು ಅನುಶಯ ಅಂತಂದ್ರೆ ನೀವೇನೋ ಅರ್ಥ ಹೇಳ್ಬಿಟ್ರೆ ಹಾಗಲ್ಲ. ಅನುಶಯ ಅಂತ ಅನ್ನೋದಕ್ಕೆ ಅರ್ಥ ವಿಚಾರ ಮಾಡೋಣ ಅಂತೇಳಿ ಇಲ್ಲಿ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ. ನೀವು ಅನುಶಯ ಅಂತಂದ್ರೆ ಏನೋ ಅರ್ಥ ಮಾಡಿಬಿಟ್ಟು ಯಾವುದೋ ಒಂದು ಲಕ್ಷ್ಯಾರ್ಥನ ಏನೋ ಮಾಡಿಬಿಟ್ಟು ಇಲ್ಲ ಇಲ್ಲ ಇದು ನೋಡ್ರಿ ಈ ತರ ಹೇಳಿದ್ದಾರೆ ಅಂದ್ಬಿಟ್ರೆ ಆಗೋದಿಲ್ಲ. ಅನುಶಯ ಅಂತ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಎಲ್ಲ ತಗೊಂಡು ವಿಚಾರ ಮಾಡಬೇಕು. ಬನ್ನಿ ವಿಚಾರ ಮಾಡೋಣ ಅಂತ. ಸರಿ ಬಾಪ್ಪ ಅಂದರು. ಅದಕ್ಕೆ ಈ ಒಂದು ಸೂತ್ರ ಏನದು? ಇನ್ನೊಂದ್ಸರಿ ಎರಡು ಸರಿ ಸೂತ್ರವನ್ನು ಹೇಳ್ಕೊಳ್ಳೋಣ. ಅದು ಓಂ ಕೃತಾತ್ಯಯೇನುಷ ಆದ ಓಂ ಚರಣಾದಿತೇನ್ನೋಪಲಕ್ಷಣಾರ್ಥೇತಿ ಕಾರ್ಷ್ಣಾಜನಿ. ಓಂ ಚರಣಾದಿತೇನ್ನೋಪಲಕ್ಷಣಾರ್ಥೇತಿ ಕಾರ್ಷ್ಣಾಜನಿ. ಚರಣಾತ್ ಇತಿ ಚೇತ್ ನ ಉಪಲಕ್ಷಣಾರ್ಥ ಇತಿ ಕಾರ್ಷ್ಣಾಜನಿ ಇತಿ ಸಪ್ತಪದಾತ್ಮಕಮಿದಂ ಸ್ತೋತ್ರಂ. ಚರಣಾತ್ ಇತಿ ಚೇತ್ ನ ಉಪಲಕ್ಷಣಾರ್ಥ ಇತಿ ಕಾರ್ಷ್ಣಾಜನಿ ಇತಿ ಸಪ್ತಪದಾತ್ಮಕಮಿದಂ ಸ್ತೋತ್ರಂ. ಅನ್ವಯ ನೋಡು, ಅನ್ವಯ ಸ್ವಲ್ಪ ಎಲ್ಲ ಸೇರಿಸ್ತಿದೆ. ಅನ್ವಯ
ಭಾಷ್ಯ ಜನ ಅರ್ಥ ಆಗುದಿಲ್ಲ ಬಿಡಿ. ಏನು ಅನ್ವಯ ನೋಡಿ. ಚರಣಾತ್ ಚರಣಾದಿತಿ ಚೇತ್ ಅಂತಿದೆ. ಚರಣಾದಿತಿ ಚೇತ್ ಅಂತಂದ್ರೆ ಇವನು ಅಲ್ಲಿ ಆಕ್ಷೇಪಣೆ ಹಾಕ್ತಾ ಇದ್ದಾರೆ. ಚರಣಾತ್ ಅಂದ್ರೆ ಈ ಒಂದು ಚರಣದಿಂದ ಯೋನಿ ಪ್ರವೇಶ, ಏನು ಅದಕ್ಕೆ ತಕ್ಕಂತ ಯೋನಿ ಪ್ರವೇಶ, ಯಾವ ಯೋನಿಯನ್ನು ಹೋಗ್ಬೇಕು ಅದಕ್ಕೆ ಹೋಗ್ತಾರೆ. ಉತ್ತಮ ಯೋನಿಯೋ ಹೀನ ಯೋನಿಯೋ ಅದು ಪ್ರವೇಶ ಮಾಡ್ತಾನೆ. ಅದಕ್ಕೆ ಯಾವುದು ಆಧಾರ ಆ ಯೋನಿ ಪ್ರವೇಶಕ್ಕೆ? ಚರಣಾತ್, ಚರಣ ಆಧಾರ ಅಷ್ಟೇ ಹೊರತು ಏನಲ್ಲ, ಅನುಶಯ ಅಲ್ಲ. ಅಲ್ಲ ಸ್ವಾಮಿ, ನೀವಲ್ಲೇ ಅನುಶಯ ಅನುಶಯ ಅಂತ ಬಂದ್ಬಿಟ್ಟು ಆ ಅನುಶಯದಿಂದ ಅವನು ರಮಣೀಯ ಚರಣ. ಅಲ್ಲಿ ಅನುಶಯ ಯಾವುದದು? ಚಂದ್ರಲೋಕದ ಒಂದು ಫಲ, ಚಂದ್ರಲೋಕದ ಅನುಭವ ಫಲ ಯಾವುದದು? ಅದು ರಮಣೀಯ ಪುಣ್ಯ, ಅದು ಪುಣ್ಯ ಫಲ. ಅದನ್ನ ಅನುಶಯ ಅಂದ್ಬಿಟ್ರೆ ಅನುಶಯ ಅದಲ್ಲ. ಅವನು ಯಾತಕ್ಕೆ ಗೊತ್ತ ಯೋನಿ ಪ್ರವೇಶ ಮಾಡ್ತಾ ಇರೋದು? ಆಚಾರಾತ್ ಅಂದ್ಬಿಟ್ಟ. ಅಂದ್ರೆ ಚರಣಾತ್ ಅಂತ, ಚರಣಾತ್ ಅಂತ ಹೇಳಿದೆ. ಚರಣಾತ್ ಯೋನಿ ಪ್ರವೇಶ, ಚರಣದಿಂದ ಯೋನಿ ಪ್ರವೇಶವೇ ಹೊರತು ನ ಅನುಶಯ ಸದ್ಭಾವಾತ್. ಅಂದ್ರೇನು? ಅನುಶಯ ಸದ್ಭಾವದಿಂದಲ್ಲ. ಇಷ್ಟನ್ನು ಸೇರಿಸ್ಕೋಬೇಕು. ಎಲ್ಲಿ? ಚರಣಾದಿತಿ ಚೇತನವಾಗ. ಏನಾಯ್ತು ಅಲ್ಲಿಗೆ? ಚರಣಾತ್ ಯೋನಿ ಪ್ರವೇಶ ನ ಅನುಶಯ ಸದ್ಭಾವಾತ್ ಇತಿ ಚೇ. ಅಲ್ಲಿಗೇನಾಯ್ತು ನೋಡಪ್ಪ, ಪೂರ್ವ ಪಕ್ಷಿ ಇದು ಪೂರ್ವ ಪಕ್ಷಿ ಡೈರೆಕ್ಟ್ ಆಗಿ ಕೇಳ್ತಾ ಇಲ್ಲ, ಆಚಾರ್ಯರೇ ಇದನ್ನ ಹಾಕೊಂಡಿದ್ದಾರೆ. ನೋಡಪ್ಪ ಪೂರ್ವ ಪಕ್ಷಿ, ನೀನು ಈ ತರ ಹೇಳಬಹುದು. ಏನಂತ ಹೇಳಬಹುದು ನೀನು? ನೋಡಿ, ಅವ್ರು ಹೇಳ್ತಕ್ಕಂಥ ಆಕ್ಷೇಪಣೆಯನ್ನ, ಹೇಳಬಹುದಾದಂತಹ ಆಕ್ಷೇಪಣೆಯನ್ನ ಇವರೇ ಹಾಕೊಂಡಿದ್ದಾರೆ. ಯಾಕೆ? ಇವರ ಸಿದ್ಧಾಂತ ಅವನಿಂದೇ ಹೊರತರಬೇಕು. ಇದು ಒಂದು ತರ್ಕದ ಲಕ್ಷಣ, ವಾದ ಮಾಡೋ ಲಕ್ಷಣ. ಇದು ಅವನಿಂದಲೇ ಹೊರತರಬೇಕು, ಹೊರತರಬೇಕು. ಅದರಿಂದ ಏನದು? ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ನೋಡಪ್ಪ ಪೂರ್ವ ಪಕ್ಷಿ, ನಿನ್ನ ಅಭಿಪ್ರಾಯವೇನಾದರೂ ಕೂಡ ಚರಣಾತೋ ಯೋನಿ ಪ್ರವೇಶ ನ ಅನುಶಯ ಸದ್ಭಾವಾತ್ ಇತಿ ಚೇ. ಚರಣದಿಂದ ಯೋನಿ ಪ್ರವೇಶವೇ ಹೊರತು ಅನುಶಯದಿಂದ ಅಲ್ಲ, ಅನುಶಯವಿರುವುದರಿಂದ ಅಲ್ಲ ಎಂಬುದು ನಿನ್ನ ಮತವಾದನೆ. ಇತಿ ಚೇ ಅಂದ್ರೆ ನ ತಥಾ ನ, ಹಾಗಲ್ಲ. ಮತ್ತೆ ಏನು ಅಂದ್ರೆ ತಾ ಅನುಶಯ ಸದ್ಭಾವ ಶ್ರುತಿ. ಆ ಅನುಶಯ ಅನುಶಯ ಅಂತ ನಾವು ಹೇಳಿದ್ವಲ್ಲ, ಅದೇಂತ? ಅದು ಉಪಲಕ್ಷಣಾರ್ಥ. ಅದೇನು ಚರಣ ಅಂತ ನೀ ಹೇಳ್ತಾ ಇದೆಯಲ್ಲಪ್ಪ, ಆಯ್ತು ಚರಣ ಅಂತ ಒಪ್ಕೋಣ. ಆದರೆ ಚರಣ ಎನ್ನುವುದಕ್ಕೆ ಉಪಲಕ್ಷಣಾರ್ಥವಾಗಿಯೇ ಅನುಶಯ ಬಂದಿದೆಯೇ ಹೊರತು ಅನುಶಯ ಅಂದ್ರೆ ಬೇರೆ ಅರ್ಥ, ಚರಣ ಅಂದ್ರೆ ಬೇರೆ ಅರ್ಥ ಅಲ್ಲ ಕಣೆಯ. ನೀನು ಹೇಳೋದು ಇರಬಹುದು ಚರಣ ಅಂತ ಒಪ್ಕೋಣ, ಆದರೆ ಚರಣ ಅಂತ ಅನ್ನೋದು ಕೂಡ ಈ ಒಂದು ಅನುಶಯಾರ್ಥದಲ್ಲೇ ಬಂದಿದೆ. ಎರಡಕ್ಕೂ ಬೇರೆ ಬೇರೆ ಅರ್ಥ ಇಲ್ಲ, ಎರಡೂ ಕೂಡ ಪರ್ಯಾಯದಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಇದು ಸೂತ್ರ, ಸಿದ್ಧಾಂತ ಸೂತ್ರ. ಇದಕ್ಕೆ ಸಂಶಯ ಸಮಾಧಾನವನ್ನ ನೋಡೋಣ. ಈಗ ಇದು ಅರ್ಥ ಆಯ್ತಲ್ಲ, ಏನು? ಚರಣದಿಂದ ಯೋನಿ ಪ್ರವೇಶವೇ ಹೊರತು ಅನುಶಯದಿಂದಲ್ಲ, ಅನುಶಯವಿರುವುದರಿಂದಲ್ಲ ಎಂದು ನೀವು ಪೂರ್ವ ಪಕ್ಷಿಗಳು ಹೇಳುವುದಾದರೆ ನಾವು ಹೇಳ್ತೇವೆ ಅದು ಸರಿ ಇಲ್ಲ. ಯಾಕೆ ಗೊತ್ತೇನು? ಅನುಶಯ ಅಂತ ಇದೆಯಲ್ಲ, ಅನುಶಯವಿರುವುದರಿಂದ ಅಂತ ಶ್ರುತಿ ಇದೆಯಲ್ಲ, ಅನುಶಯವಿರುವುದರಿಂದ ಎಂದು ಹೇಳುವ ಶ್ರುತಿ ಕೂಡ ಏನಾಗಿದೆ? ಈ ಒಂದು ಚರಣ ಎನ್ನುವ ಶಬ್ದಕ್ಕೆ ಉಪಲಕ್ಷಣಾರ್ಥವಾಗಿಯೇ ಬಂದಿದೆ. ಹೀಗೆಂಬುದಾಗಿ ಹೇಳ್ತಾ ಇರೋದು ಯಾರು? ಶಂಕರ ಭಗವತ್ಪಾದರು. ಅವ್ರೇನ್ ಹೇಳ್ತಾ ಇದ್ರೆ, ಹೀಗೆಂಬುದಾಗಿ ಏನು ಎರಡಕ್ಕೂ ಉಪಲಕ್ಷಣಾರ್ಥ ಬಂದಿದೆ ಅಂತ ಎನ್ನುವುದಾಗಿ ಯಾರು ಹೇಳ್ತಾ ಇದ್ದಾರೆ? ಇದು ನಮ್ಮ ನೇರವಾದ ಮಾತಲ್ಲಪ್ಪ. ಯಾರು?
ಕಾರ್ಷ್ಣಾಜಿನಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಕಾರ್ಷ್ಣಾಜಿನಿ ಆಚಾರ್ಯೋ ಮನ್ಯತೆ, ಹೀಗೆಂದು ಕಾರ್ಷ್ಣಾಜಿನಿ ಆಚಾರ್ಯರು ಹೇಳುತ್ತಾರೆ. ಇದನ್ನು ಹೇಳ್ತಾ ಇರ್ತಕ್ಕಂಥ ಶಂಕರರು. ಅದಕ್ಕೆ ಕಾರ್ಷ್ಣಾಜಿನಿ ಇವರಿಗೆ ಹಿಂದೆ ಇದ್ದವರು ಅವ್ರು ಏನ್ ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದ್ದಾರೆ ಇವರಷ್ಟೇ. ಈಗ ಇದೇ ಅವ್ರ ಪೂರ್ವ ಪಕ್ಷಿಯ ಸಮಾಧಾನ. ಯಾರ ಸಮಾಧಾನ ಇದು? ಕಾರ್ಷ್ಣಾಜಿನಿಗಳ ಸಮಾಧಾನ. ಹೇಳ್ತಾ ಇರೋರು ಯಾರು? ಶಂಕರ ಭಗವತ್ಪಾದರು. ಇದು ಈ ಒಂದು ಸೂತ್ರಕ್ಕೆ ಅರ್ಥ. ಇನ್ನೊಂದ್ಸಲ ಸೂತ್ರಕ್ಕೆ ಅರ್ಥ ಆಯ್ತಲ್ಲ, ಒಂದ್ಸಲ ಸೂತ್ರವನ್ನ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿ. ಓಂ ಚರಣಾದಿತಿ ಚೇತ್ ನ ಉಪಲಕ್ಷಣಾರ್ಥ ಇತಿ ಕಾರ್ಷ್ಣಾಜಿನಿ. ಇದು ವಿಭಾಗ ಮಾಡಿ ಹೇಳಿದ್ರೆ ಸೂತ್ರವನ್ನ ಸಾಮಾನ್ಯವಾಗಿ ಹತ್ರ ಹೇಳೋ ಪದ್ಧತಿ ಇಲ್ಲ. ಓಂ ಚರಣಾದಿತಿ ನೋಪಲಕ್ಷಣಾರ್ಥೇತಿ ಕಾರ್ಷ್ಣಾಜಿನಿ ಸೂತ್ರ. ಭಾಷ್ಯಭಾಗ ನೋಡೋಣ. 231ನೇ ಭಾಷ್ಯಭಾಗ. ಅಥಾಪಿ ಸ್ಯಾತ್. ನೋಡಿ, ಈ ಪೂರ್ವ ಪಕ್ಷಿ ಹೀಗಂತ ಹೇಳ್ಬಹುದು. ಇವರೇ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಬಂದು ಇದನ್ನು ಹೇಳ್ತಾ ಇವರೇ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಹೀಗಂತ ಹೇಳಬಹುದು. ಏನಂತ ಅಂದ್ರೆ, ಯಾ ಶ್ರುತಿ ಅನುಶಯ ಸದ್ಭಾವ ಪ್ರತಿಪಾದನಾಯ ಉದಾಹೃತ ಸಜ್ಜೈಹ ರಮಣೀಯ ಚರಣ. ಅದಕ್ಕೆಲ್ಲ ಅರ್ಥ ಹಿಂದೆ ಮಾಡಿದ್ದೆ. ರಮಣೀಯ ಚರಣ ಅಂತಂದ್ರೆ ಕಪ್ಪು ಚರಣ ಅಂದ್ರೆ ಇಲ್ಲಿ ಮುಖ್ಯ ಯಾವುದು? ಚರಣಾಹ ಅನ್ನುವ ಶಬ್ದ. ರಮಣೀಯ ಚರಣಾಹ ಅನ್ನುವ ಶಬ್ದ, ಅದರಲ್ಲಿ ಚರಣಾಹ ಅಂತ ಬಂದಿದೆ. ಅದಕ್ಕೆ ಅದು ಮುಖ್ಯವಾದದ್ದು. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ನೋಡಿ, ಈ ನೀವು ಪೂರ್ವ ಪಕ್ಷಿಯ ಒಂದು ಅಭಿಪ್ರಾಯ ಇದಾಗಿರ್ಬೋದು. ಯಾಕೆ? ಅನುಶಯದಿಂದ ಬರುತ್ತಾನೆ, ಸಾನುಶಯದಿಂದ ಬರುತ್ತಾನೆ ಅಂದ್ರೆ ಅಂತ ಹೇಳಿ ನೀವು ಯಾರು ಸಿದ್ಧಾಂತ ಶಂಕರ ಭಗವತ್ಪಾದರೆ ನೀವು ಯಾವ ರಮಣೀಯ ಚರಣಾಹ ಅಂತ ಉದಾಹರಣೆ ಕೊಟ್ಟಿದ್ರೋ ಅದನ್ನು ತಗೋಣ. ಈಗ ಏನು ಪೂರ್ವಪಕ್ಷ ಅದನ್ನು ತಗೋಣ. ನೀವು ಕೊಟ್ಟ ಉದಾಹರಣೆ ಯಾವುದು? ರಮಣೀಯ ಚರಣಾಹ ಅಂತ ಇದ್ರೆ ಅದು ಯಾತಕ್ಕೆ ಕೊಟ್ಟಿದ್ರಿ ನೀವು? ಅನುಶಯ ಸದ್ಭಾವಕ್ಕೆ. ಶಂಕರರೇ ಅನುಶಯ ಸದ್ಭಾವಕ್ಕೆ ಕೊಟ್ಟಿದ್ರಿ ನೀವು. ಅದನ್ನ ವಿಚಾರ ಮಾಡೋಣ. ಈಗ ಸಾ ಖಲು ಚರಣಾತ್ ಯೋನ್ಯಾಪತ್ತಿಂ ದರ್ಶಯತಿ ನ ಅನುಶಯ. ನೋಡಿ ಸ್ವಾಮಿ, ಸರಿಯಾಗಿ ವಿಚಾರ ಮಾಡಿ. ಅದೇನು ಹೇಳಿದೆ? ನೀವು ಹೇಳ್ಬಿಟ್ರಿ, ಓ ನೋಡಿ ಸದ್ಯ ರಮಣೀಯ ಚರಣ, ಕಪು ಚರಣ, ಹಾಗೆ ಹೀಗೆ ಅಂತ. ಅಲ್ಲಿ ಏನಿದೆ? ಇಲ್ಲಿ ಚರಣಾತ್ ಚರಣಾಹ ಅಂತ ಇದೆ. ಏನು? ರಮಣೀಯ ಚರಣಾಹ ಅಂದ್ರೆ ಯಾರು? ಚಂದ್ರಮಂಡಲದಿಂದ ಅನುಭವಿಸಿ ಬರ್ತಾ ಇರ್ತಕ್ಕಂಥ ರಮಣೀಯ ಚರಣರು, ರಮಣೀಯ ಚರಣರು ಅಂತ ಇದೆ. ಹೀಗೆ ಈಗ ಅಲ್ಲಿ ಏನರ್ಥ ಆಯ್ತು? ಚರಣಾತ್ ಯೋನ್ಯಾಪತ್ತಿಂ ದರ್ಶಯತೆ. ರಮಣೀಯ ಚರಣದಿಂದ ಇವರು ಬರ್ತಾರೆ, ರಮಣೀಯ ಚರಣರಾಗಿ ಬರ್ತಾರೆ. ಹೌದಾ? ಚಂದ್ರಮಂಡಲದಿಂದ ಆ ರಮಣೀಯ ಚರಣರಾಗಿ ಬರ್ತಾರೆ. ಅದಕ್ಕೆ ಏನು? ಆ ಒಂದು ಯೋನಿಯನ್ನು ಪಡಿತಾರೆ ಅಂತ ಹೇಳಿದ್ರಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸ್ವಾಮಿ? ಚರಣ ಚರಣ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅನುಶಯದಿಂದ ಅಲ್ಲ, ಚರಣದಿಂದ ಅವರು ಯೋನಿಯನ್ನು ಪಡಿತಾರೆ. ಚರಣ ಕ್ರಮಸಾರವಾಗಿ. ರಮಣೀಯ ಚರಣ ರಮಣೀಯವಾಗಿದ್ರೆ ರಮಣೀಯವಾದ ಯೋನಿ, ಚರಣ ಕಪೂಯವಾಗಿದ್ರೆ ಕಪೂಯವಾದ ಯೋನಿ. ಚರಣಾತ್ಮ ಮೋಕ್ಷ ಇಲ್ಲಿ, ಅನುಶಯ ಅಲ್ಲ. ಅಲ್ಲಪ್ಪ, ಚರಣಾನು ಅನುಶಯನು ಏನ್ ಹಾಗ ನಿನ್ನ ಅಭಿಪ್ರಾಯದಲ್ಲಿ ಬೇರೆ ಬೇರೆನಾ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೆ ನೋಡಿ. ಹೌದು ಸ್ವಾಮಿ, ಎರಡೂ ಕೂಡ ಬೇರೆ ಬೇರೆ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ನೋಡಿ, ಅನ್ಯತ್ ಚರಣಂ ಅನ್ಯ ಅನುಶಯ. ಅನುಶಯವೇ ಬೇರೆ, ಚರಣವೇ ಬೇರೆ. ಓಹೋ, ಏನು ನಾವು ಅರ್ಥ ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಈ ಪೂರ್ವ ಪಕ್ಷಿ. ಅದಕ್ಕೆ ಈಗ ಉತ್ತರ ಹೇಳಬೇಕು. ನೋಡೋಣ ಏನು. ನೋಡಿ ಸ್ವಾಮಿ, ಚರಣ ಬೇರೆ, ಅನುಶಯ ಬೇರೆ. ಇಲ್ಲಿ ಬಾಯಿ ಬಿಟ್ಟು ಶ್ರುತಿ ಚರಣ ಚರಣ ಅಂತ ಹೇಳಿದೆ.
ಏನಂತ ಹೇಳಿಲ್ಲ, ಅನುಶಯ ಅಂತ ಹೇಳಿಲ್ಲ. ಅನುಶಯ ಚಲನ ಎರಡು ಬೇರೆ ಬೇರೆ. ನಾವು ಹೇಳ್ತೇವೆ ನೋಡಿ. ಇವಾಗ ಚಲನ ಅಂದ್ರೆ ಏನು ಗೊತ್ತೇನು? ಚಲನ ಅಂದ್ರೆ ನೋಡಿ ಸ್ವಾಮಿ, ನೋಡಿ ಅವನು ಹೇಳ್ತಾ ಇದ್ದಾನೆ ಯಾರಿಗೆ? ಶಂಕರ ಭಯ ಸಿದ್ಧಾಂತಗಳಿಗೆ, ಯಾರು ಇರಲಿ ಸಿದ್ಧಾಂತಗಳಿಗೆ. ಚರಣಂ ಚಾರಿತ್ರ್ಯಂ ಆಚಾರ ಶೀಲಂ ಇತಿ ಅನರ್ಥಾಂತರಂ. ಅನರ್ಥಾಂತರ ಅಂದ್ರೆ ನ ಅರ್ಥಾಂತರಂ ಅನರ್ಥಾಂತರಂ. ಅರ್ಥಾಂತರ ಅಂದ್ರೆ ಬೇರೆ ಅರ್ಥ ಕೊಡ್ತಕ್ಕಂಥದ್ದು, ನ ಅರ್ಥಾಂತರ ಅಂದ್ರೆ ಬೇರೆ ಅರ್ಥವನ್ನು ಕೊಡದಿರತಕ್ಕಂತಹ ಶಬ್ದ. ಅದೇನು ಪರ್ಯಾಯ ಶಬ್ದಗಳು ಅಂತ. ಚರಣ ಅಂದ್ರೆ ಸ್ವಾಮಿ ನೋಡಿ, ಚರಣ, ಚಾರಿತ್ರ, ಆಚಾರ, ಶೀಲ ಇವೆಲ್ಲ ಏನಿದೆ, ಇವೆಲ್ಲ ಪರ್ಯಾಯ ಪದಗಳು. ಅಂದ್ರೆ ಏನು? ಚರಣ ಚರಣ ಅಂತಂದ್ರೆ ಅನುಶಯ ಅಂತಲ್ಲ, ಅವನ ಶೀಲ ಅಂತ, ಅವನ ಚಾರಿತ್ರ್ಯ ಅಂತ, ಅವನ ಆಚಾರ ಅಂತ ಈ ಅರ್ಥ ಆಗುತ್ತೆ. ಮತ್ತು ಅನುಶಯ ಅಂದ್ರೆ ಏನು? ಅದು ಅನುಶಯ ಅಂದ್ರೆ ಏನಪ್ಪ? ಅನುಶಯ ಅಂದ್ರೆ ಹೇಳ್ತೇವೆ ನೋಡಿ ಸ್ವಾಮಿ. ಅನುಶಯ ಅಂದ್ರೆ ಉಕ್ತ ಫಲಾತ್ ಕರ್ಮಣ ಅತಿರಿಕ್ತಂ ಕರ್ಮ ಅಭಿಪ್ರೇತಂ. ಭುಕ್ತ ಫಲಾತ್, ಭುಕ್ತ ಫಲ ಅಂದ್ರೆ ಏನು? ಯಾವುದೋ ಒಂದು ಕರ್ಮ ಇದೆ, ಅದನ್ನು ಅನುಭವಿಸಿ ಬಿಟ್ಟಿದ್ದಾನೆ. ಮತ್ತೆ ಆ ಕರ್ಮವನ್ನ ಅನುಭವಿಸಿದ ಬಳಿಕ ಈ ಅತಿರಿಕ್ತವಾದ ಆ ಒಂದು ಕರ್ಮ ಫಲಕ್ಕಿಂತ ಅತಿರಿಕ್ತವಾದ ಇನ್ನೊಂದಿದೆಯಲ್ಲ, ಅದೇನು? ಬೇಕಾದಷ್ಟು ಸಂಚಿತ ಇರಬಹುದು. ಇಷ್ಟ ಕರ್ಮಕ್ಕೆ ಅನುಭವ ಆಯಿತು, ಅದಕ್ಕೆ ಬೇರೆಯದಾದ ಅತಿರಿಕ್ತವಾದ ಬೇಕಾದಷ್ಟು ಅದು, ಅದಕ್ಕೆ ಅನುಶಯ ಅಂತ ಹೇಳ್ತಾರೆ. ನೀವು ಹೇಳಿ ಸರಿ. ಆದರೆ ಇಲ್ಲಿ ಏನ್ ಹೇಳಿದ್ದಾರೆ? ಅನುಶಯ ಅಂತ ಹೇಳಿಲ್ಲ, ಚರಣ ಅಂತ ಹೇಳಿದ್ದಾರೆ. ಕಪ್ಪುವೆ ಚರಣ ಮತ್ತೆ ರಮಣೀಯ ಚರಣ ಅಂತ ಹೇಳಿದ್ದಾರೆ. ಹಾಗಿರೋವಾಗ ನೀವು ಅನುಶಯ ಅಂತ ಯಾಕೆ ಸ್ವಾಮಿ ಕರ್ತೀರಿ? ಹೌದಾನೆ? ಅವನು ಹೇಳೋದು ನ್ಯಾಯವಾಗಿದೆ. ಅನುಶಯ ಅಂದ್ರೆ ಯಾವುದ್ಯಾವುದೋ ಇದಕ್ಕಿಂತ ಬೇರೆಯಾದ ಫಲವನ್ನು ಕೊಡುವುದಕ್ಕೆ ಸಂಚಿತವಾಗಿರ್ತಕ್ಕಂತಹ ಕರ್ಮಗಳು ಅದಾಗತ್ತೆ. ಇಲ್ಲಿ ಹಾಗೆ ಹೇಳಿಲ್ವಲ್ಲ. ರಮಣೀಯ ಚರಣ ಅಂತ ಹೇಳಿ. ಚರಣ ಅಂದ್ರೇನು? ಶೀಲ, ಚಾರಿತ್ರ್ಯ, ಒಳ್ಳೆಯ ನಡತೆ, ಇವೆಲ್ಲ. ಅನುಶಯ ಅಂದ್ರೇನು? ಅನುಶಯ ಅಂದ್ರೆ ಇದು ಹಳೆ ಇನ್ನು ಸಂಚೆ ಬೇಕಾದಷ್ಟಿದೆಯಲ್ಲ, ಅನುಭವಿಸಿದ ಫಲಕ್ಕಿಂತ ಬೇರೆಯಾಗಿರ್ತಕ್ಕಂಥ ಅನುಭವಿಸಬೇಕಾದಂತಹ ಇತರ ಫಲಗಳು. ಮತ್ತು ಶ್ರುತಿಶ್ಚ ಕರ್ಮಚರಣೆ ಭೇದೇನ ವ್ಯಪದಿಸತಿ. ಶ್ರುತಿಯೂ ಕೂಡ ನೋಡಿ, ಈ ಕರ್ಮಫಲ ಅನುಭವಿಸಿದಾಗ ಹಿಂದೆ ಕಾಲ ಅದೊಂದು ಅನುಶಯ. ಈ ಚರಣ ಕರ್ಮಚರಣೆ. ಕರ್ಮಚರಣೆ ಅಂದ್ರೇನು? ಕರ್ಮಚ ಚರಣಂಚ ಕರ್ಮಚರಣೆ ಒಂದು ಸಮಾಸ. ಕರ್ಮ ಮತ್ತು ಚರಣ. ಕರ್ಮ ಅಂದ್ರೆ ಏನು? ಇಲ್ಲಿ ಅನುಶಯ ಅಂತಂತ ಬೇರೆ ಫಲ ಕೊಡೋಣ. ಅದು ಕರ್ಮ ಮತ್ತೆ ಅನುಶಯ. ಕರ್ಮ ಮತ್ತೆ ಚರಣ ಇವೆರಡನ್ನೂ ಕೂಡ ಭೇದೇನ ವ್ಯಪದಿಸತಿ. ಒಂದು ಅಂತ ಹೇಳಿಲ್ಲ ಸ್ವಾಮಿ, ಭೇದೇನ ವ್ಯಪದಿಸತಿ. ಭೇದದಿಂದ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಬೃಹದಾರಣ್ಯಕ್ಕೆ ಕೊಡ್ತಾ ಇದ್ದಾರೆ. ಯಥಾಕಾರಿ ಯಥಾಚಾರಿ. ಯಥಾಕಾರಿ ಯಥಾಚಾರಿ ಅಂದ್ರೆ ಹೇಗೆ ಮಾಡಿರ್ತಾನೋ ಹಾಗೆ, ಮತ್ತೆ ಹೇಗೆ ನಡೆದಿರ್ತಾನೋ ಹಾಗೆ. ಎರಡು ಬೇರೆ ಬೇರೆ ಸ್ಪಷ್ಟವಾಗಿ ಹೇಳಿದಲ್ಲ ಸ್ವಾಮಿ. ಅಂದ್ರೆ ಹಾಗೆ ತಥಾ ಭವತಿ. ಅದೇ ಯಥಾಕಾರಿ ತಥಾ ಭವತಿ, ಯಥಾಚಾರಿ ತಥಾ ಭವತಿ. ಅಂದ್ರೆ ಹೇಗೆ ನಡ್ಕೊಂಡಿರ್ತಾನೋ ಅದರಂತೆ ಆಗ್ತಾನೆ, ಮತ್ತೆ ಹೇಗೆ ಕರ್ಮವನ್ನು ಮಾಡಿರ್ತಾನೋ ಫಲವನ್ನು ಅನುಭವಿಸ್ತಾನೆ. ಎರಡು ಬೇರೆ ಬೇರೆಯಾಗಿ ಹೇಳಿದ್ದಾರೆ ಇತಿ. ಮತ್ತೆ ಬೃಹದಾರಣ್ಯಕಾಯಿ. ಇನ್ನು ತೈತ್ತಿರೀಯ ನೋಡಿ ಸ್ವಾಮಿ. ಏನು? ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಅಲ್ಲೂ ಹೇಳಿದ್ದಾರೆ. ಏನಂತ ನೋಡಿ, ಯಥಾಕಾರಿ ಯಥಾಚಾರಿ. ಕಾರಿನೇ ಬೇರೆ, ಚಾರಿನೇ ಬೇರೆ. ಅದಕ್ಕೆ ತಕ್ಕಂತೆ ಅವನು ಜನ್ಮವನ್ನು ಪಡಿತಾನೆ ಹೇಳಿದ್ದಾರೆ ಬೇರೆ ಬೇರೆ. ಮತ್ತು ಇಲ್ಲಿ ಮುಂದೆ ಸೈತ್ಯ ಹೇಳಿದ್ದಾರೆ, ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ.
ಯಾನಿ ಅನವದ್ಯಾನಿ ಅಂತಂದ್ರೆ ಯಾವುದು ಈ ಅನವದ್ಯ ಅಂದ್ರೆ ಅವಧ್ಯ ಅಂದ್ರೆ ಬಿಡತಕ್ಕಂತಹ ಕರ್ಮಗಳು, ಅನವದ್ಯ ಅಂದ್ರೆ ಬಿಡದೇ ಇರತಕ್ಕಂತಹ ಕರ್ಮಗಳು, ಮಾಡಬೇಕಾದ ಒಳ್ಳೆಯ ಕರ್ಮಗಳು, ದುಷ್ಟ ಕರ್ಮಗಳಲ್ಲ. ಅದನ್ನ ಏನ್ ಮಾಡ್ಬೇಕು? ತಾನಿ ಸೇವಿತವ್ಯಾನಿ, ಅವನ್ನ ಮಾಡಬೇಕು ಅಂತ ಹೇಳಿ ಕರ್ಮವನ್ನು ಬೇರೆ ಹೇಳಿದ್ದಾರೆ. ನೋ ಇತರಾನಿ, ಬೇರೆಯನ್ನು ಮಾಡಬಾರದು. ಯಾವ ಕರ್ಮವು ಒಳ್ಳೆಯದೋ ಆ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಏನ್ ಹೇಳಿದ್ದಾರೆ? ಯಾನ್ಯಸ್ಮಾಕಂ ಸುಚರಿತಾನಿ ತಾನು ತ್ರಯೋಪಾಸ್ಯ, ಮತ್ತು ಯಾವುದು ನಮಗೆ ಸುಚರಿತವಾಗಿದೆಯೋ ಅಂತ ಹೇಳಿ ಇಲ್ಲಿ ಕರ್ಮಾಣಿ ಅಂತ ಹೇಳಿದ್ದಾರೆ, ಸುಚರಿತಾನೆ ಅಂತ ಬೇರೆ ಹೇಳಿದ್ದಾರೆ. ಹೌದಾನೆ? ಇವಾಗ ಏನಾಯ್ತು? ಇಲ್ಲಿ ಪ್ರಕೃತ ನೀವು ಉದಾಹರಣೆ ಕೊಟ್ಟಲ್ಲ, ಯಾವುದು ರಮಣೀಯ ಚರಣ, ಕಪು ಚರಣ ಅಂತ. ಅಲ್ಲಿಗೆ ಏನಾಯ್ತು? ಚರಣನೇ ಬೇರೆ, ಅನುಶಯನೇ ಬೇರೆ ಅಂತ ಹೇಳಿ ಅನುಶಯ ಎದ್ಕೊಂಡು ಅಲ್ಲಿ ಅದು ನಾವು ಅದರ ವಿಷಯಕ್ಕೆ ಬರ್ತಾ ಇಲ್ಲ. ಆದರೆ ಚರಣ ಅಂತ ಹೇಳಿರೋದ್ರಿಂದ ಇಲ್ಲಿ ನೀವು ಅವನು ಅನುಶಯದಿಂದ ಕೂಡಿಕೊಂಡು ಬರುತ್ತಾನೆ ಎನ್ನುವುದು ಸುಳ್ಳು, ಸರಿ ಇಲ್ಲ. ಸುಳ್ಳಲ್ಲ, ಸರಿ ಇಲ್ಲ, ನಿಮ್ಮ ವಾದ ಸರಿ ಇಲ್ಲ. ಅನುಶಯ ಯಾವ ಅನುಶಯ ಸ್ವಾಮಿ? ಒಂದ್ಸಲ ಚಂದ್ರಮಂಡಲ ಇರ್ತಾವ ಎಲ್ಲ ಅನುಭವಿಸ್ಬಿಟ್ಟ ಕಳೆದೋಯ್ತಲ್ಲೇ. ಮತ್ತೆ ಅವನು ರಮಣೀಯ ಚರಣನಾಗುವಂತ ಅದೇನು ಒಳ್ಳೆ ಮಾಡಿದ್ದ, ಒಳ್ಳೆ ಕೆಲಸ ಮಾಡಿದ್ವಿ, ಕಲ್ ಹೋಗಿದ್ದ, ಅದೇ ರಮಣೀಯತೆ ಬರ್ತಾ ಇದೆ. ಸ್ವಲ್ಪ ಉಳಿಸ್ಕೊಂಡ ಬಂದು ಇದು ಯಾಕೆ? ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಕರ್ಮವನ್ನು ಮತ್ತೆ ಚಾರಿತ್ರವನ್ನು ಬೇರೆ ಬೇರೆಯಾಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟ. ತಸ್ಮಾತ್ ಚರಣಾತ್ ಯೋನ್ಯಾಪತ್ತಿ ಶ್ರುತೆ ನ ಅರುಷಯ ಸಿದ್ಧಿ ಇತಿತೆ. ಆದ್ದರಿಂದ ಚರಣದಿಂದ ಅವನು ಹೇಗೆ ಶೀಲ, ನಡತೆ, ಆಚಾರ ಹೇಳಿದ್ರಲ್ಲ, ಅದಕ್ಕೆ ತಕ್ಕಂತೆ ಅವನು ಯೋನಿಯನ್ನು ಪಡೆಯುತ್ತಾನೆ ಹೊರತು ಅನುಶಯದಿಂದ ಅಲ್ಲ. ನ ಅನುಶಯ. ಆದ್ದರಿಂದ ಏನಾಯ್ತು? ನೀವು ಅನುಶಯ ಸದ್ಭಾವನಾಗಿ ಬರುತ್ತಾನೆ, ಅನುಶಯ ಸದ್ಭಾವದಿಂದ ಬರುತ್ತಾನೆ ಅಂತ ಹೇಳಿದ್ರ ಸ್ವಾಮಿ, ಅದು ಸರಿ ಇಲ್ಲ. ಅನುಶಯ ಅಲ್ಲ, ಅವನು ಚರಣ ಸದ್ಭಾವನಾಗಿ ಬರುತ್ತಾನೆ. ಚರಣ ಸದ್ಭಾವ ಅವನಿಗೆ, ಚರಣವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾನೆ. ಚರಣನಾಗಿ ಬರ್ತಾ ಇದ್ದಾನೆ, ರಮಣೀಯ ಚರಣನಾಗಿ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟ. ಅಂದ್ರೆ ಇದೇನು ಇದು ಅಂತ ಇದು ಶಂಕರ ಭಗವತ್ಪಾದ ಹಾಕೋದು. ಎಂದು ನೀನು ಹೇಳುವುದಾದರೆ, ಇಷ್ಟೆಲ್ಲ ಆರ್ಗ್ಯೂ ಮಾಡ್ತಾ ಇದೆಯಲ್ಲ, ಅದನ್ನ ನಾವೇ ಹೇಳ್ಬಿಡ್ತಾ ಇದೀವಪ್ಪ ಅಂದ್ಬಿಟ್ಟು ಅವರೇ ಹೇಳ್ಬಿಟ್ಟು, ಹೀಗೆಂದು ನೀನು ಹೇಳುವುದಾದರೆ ಏನ್ ಹೇಳ್ತಾ ಇದ್ದಾರೆ? ಒಂದೇ ಮಾತು. ಸೂತ್ರ ಏನಿದೆ? ಹಾಗಲ್ಲ ಹೇಳೋದು. ನೈಷ ದೋಷ. ನೋಡಪ್ಪ, ಈ ಒಂದು ನೀನು ಹೇಳಿದೆಯಲ್ಲ, ಇಷ್ಟೂ ಕೂಡ ಆ ಪರ್ಯಾಯ ಇದು ಎಲ್ಲವೇ ಅದು ಯಾವುದು ಅಲ್ಲ, ಅದೇನು ದೋಷವೇನು ಅಲ್ಲವೂ ಅಲ್ಲ. ಯಾವ ದೋಷವೂ ಕೂಡ ನಾವು ಸಿದ್ಧ ಮಾಡಿದ್ವಲ್ಲ, ಏನು ಸಾನುಶಯರಾಗಿ ಬರ್ತಾರೆ ಅಂತ, ಅದರಲ್ಲಿ ಯಾವ ದೋಷನೂ ಇಲ್ಲಪ್ಪ. ನೀನು ಏನನ್ನು ಹೇಳ್ತಾ ಇದೆಯಲ್ಲ ಅದರಂತೆ ಯಾವ ದೋಷನೂ ಇಲ್ಲ ಅದು. ಮತ್ತೆ ಯತಃ ಅನುಶಯ ಉಪಲಕ್ಷಣಾರ್ಥೇ ಅನುಶಯ ಉಪಲಕ್ಷಣಾರ್ಥ ಏವ ಚರಣಶ್ರುತಿ. ಯಾಕೆ ಏನು ದೋಷ ಇಲ್ಲ ಅಂತ ಯಾಕೆ ಅಂದ್ರೆ, ನೋಡಪ್ಪ ನೀನು ಹೇಳಿದೆಯಲ್ಲ ಚರಣ ಅನುಶಯ ಅಂತ ಎರಡು ಹೇಳಿದೆ, ಅದಕ್ಕೆ ಏನು ಹೇಳಿದೆ? ತೈತ್ಯ ಶ್ರುತಿ ಹೇಳ್ಬಿಟ್ಟೆ. ಏನು? ಯಾನ್ಯಸ್ಮಾಕಂ ಸುಚರಿತಾನಿ ತಾನೇ ತ್ರಯೋಪಾಸ್ಯಾನಿ ನೋ ಇತರಾಣಿ ಅಂದ್ಬಿಟ್ಟು, ಯಾನ್ಯನವದ್ಯಾನಿ ಕರ್ಮಾಣಿ ತಾನೇ ಸೇವಿತವ್ಯಾನಿ. ಕರ್ಮ ಚರಿತ್ರೆ ಬೇರೆ ಆಗಿ ಹೇಳಿದಾರಲ್ಲ ಅಂತ ಹೇಳಿದೆ. ಆದರೆ ಕರ್ಮ ಮತ್ತೆ ಅನುಶಯ ಅಂತ ಎರಡು ಪದ ಉಪಯೋಗಿಸಿದಾರಲ್ಲಪ್ಪ, ಅದು ಏನು? ಉಪಲಕ್ಷಣಾರ್ಥ. ಚರಣ ಅಂತ ಏನು ಉಪಯೋಗಿಸಿದ್ದಾರೋ ಅಲ್ಲಿ ನೀನು ಹೇಳಿದೆ ಎರಡು ಕಡೆ, ಆ ಚರಣ ಅಂತ ಉಪಯೋಗಿಸಿದ್ದಾರಲ್ಲ ಅದು ಈ ಅನುಶಯ ಎನ್ನುವುದಕ್ಕೆ
ಉಪಲಕ್ಷಣಾರ್ಥವಾಗಿ ಬಂದಿದೆಯೇ ಹೊರತು ಇನ್ನೇನು ಅಪಲಕ್ಷಣಾರ್ಥವಾಗಿ ಬಂದಿಲ್ಲ. ಅಪಲಕ್ಷಣ ಅಲ್ಲಪ್ಪ, ಅದು ಉಪಲಕ್ಷಣ. ಅದು ಏನು, ಅದೇ ಅಭಿಪ್ರಾಯವನ್ನು ಹೇಳ್ತಾ ಇರ್ತಕ್ಕಂಥ ಜೊತೆ ಪರ್ಯಾಯ ರೂಪದಿಂದ ಬಂದಿರತಕ್ಕಂತಹ ಶಬ್ದ ಇದು. ಓಹೋ, ಏನ್ ಸ್ವಾಮಿ ಈ ತರ ಹೇಳ್ಬಿಟ್ರಿ ಅಂದ್ರೆ, ನೋಡಪ್ಪ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ, ಇದನ್ನ ನಾವು ಹೇಳ್ತಾ ಇಲ್ಲ, ನಮ್ಮ ನೇರವಾದ ಮಾತಲ್ಲ ಇದು. ಮತ್ತೇನು, ಮತ್ಯಾರು ಮಾತು ಸ್ವಾಮಿ? ಹೀಗಂತ ಕಾಷ್ಣಾಜಿನಿ ಆಚಾರ್ಯೋ ಮಂದಿದೆ. ಹೀಗೆಂಬುದಾಗಿ ಕಾಷ್ಣಾಜಿನಿ ಆಚಾರ್ಯರು ಹೀಗೆಂದು ಹೇಳುತ್ತಾರೆ. ಕನ್ನಡದಲ್ಲಿ ಅದು ಮರ್ಯಾದೆ ಬಹುವಚನ, ಇಲ್ಲಿ ಸಂಸ್ಕೃತದಲ್ಲಿ ಅದಿಲ್ಲ, ಅದು ಇಂಗ್ಲಿಷ್ ತರ. ಇದು ಸಂಸ್ಕೃತ ಇದರಲ್ಲಿ ವಚನದಲ್ಲಿ ಇಂಗ್ಲಿಷ್ ತರ. ಯಾಕೆ ಅಲ್ಲಿ ಎಷ್ಟೇ ದೊಡ್ಡ ಇಂಗ್ಲಿಷಲ್ಲೂ ಅಷ್ಟೇ ತಾನೆ, ಒಂದು ಸಿಂಗದಲ್ಲೇ ಉಪಯೋಗಿಸ್ತಾರೆ. ಇಲ್ಲೂ ಅಷ್ಟೆ, ಕಾಷ್ಣಾಜನ ಆಚಾರ್ಯೋ ಮನ್ಯತೆ. ಕಾಷ್ಣಾಜನ ಆಚಾರ್ಯರು ಹೀಗೆಂಬುದಾಗಿ ಅಭಿಪ್ರಾಯ ಪಡುತ್ತಾರೆ ಅಂತ ಹೇಳಿದ್ರು. ಈಗೇನಾಯ್ತು ನೋಡಿ, ಈಗ ಅವರೇನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ ನೀವು ಹೇಳ್ಬಿಟ್ರಿ. ಆದರೆ ಈ ಉಪನಿಷತ್ ವಾಕ್ಯ ಇದೆಯಲ್ಲ ಸ್ವಾಮಿ, ಏನು ಕಪ್ಪು ವೇತನ ಯಾಜ್ಞನ ಮಧ್ಯಾಹ್ನ ಕರ್ಮಾಣಿ ತಾನು ಸೇವಿತವ್ಯಾನಿ ಈ ಚರಿತ್ರ ಕರ್ಮ ಇವೆಲ್ಲ ಹೇಳ್ತಕ್ಕ ಇವು ಏನಾಗುತ್ತೆ ಅಲ್ಲಿ ವ್ಯರ್ಥನ ಸ್ವಾಮಿ. ಇದು ಎರಡು ಯಾವಾಗ ಇಲ್ವೋ ಎರಡು ಯಾಕೆ ಹೇಳ್ಬೇಕಾಗಿತ್ತು? ಅವರು ಎರಡು ಬೇರೆ ಬೇರೆಯಾಗಿ ಒಂದೇ ಹೇಳ್ಬೋದಾಗಿತ್ತಲ್ಲ. ಶ್ರುತಿ ಸುಮ್ಮನೆ ವ್ಯರ್ಥವಾಗಿ ಏನು ಹೇಳೋದಿಲ್ಲ, ಹೌದ್ ತಾನೆ? ನೀವು ಹೇಳುವಂತೆ ತಗೊಂಡ್ರೆ ಇದು ವ್ಯರ್ಥನೇ. ಯಾಕೆ ಎರಡು ಬೇರೆ ಬೇರೆಯಾಗಿ ಎಲ್ಲ ಹೇಳಿರ್ತಕ್ಕಂಥ ವ್ಯರ್ಥ. ಯಾಕೆ ಒಂದೇ ಶಬ್ದ ಹೇಳ್ಬಿಡ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಅಂತ ಇನ್ನೊಂದು ಆಕ್ಷೇಪ. ಒಂದು ಹಾಕಿದ್ರೆ ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಆಕ್ಷೇಪಣೆ. ಎಲ್ಲದಕ್ಕೂ ಕೂಡ ಸಮಾಧಾನವಾದ ಉತ್ತರವನ್ನು ಕೊಟ್ಟು ಈ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು. ಅದು ಇದನ್ನ ಈ ವ್ಯರ್ಥ ಆಗುತ್ತೆ ಹಾಗೆ ಇದೆಯಲ್ಲ, ಇದನ್ನ ಈ ಮುಂದಿನ ಸೂತ್ರದಲ್ಲಿ ಇದನ್ನ ಅದಕ್ಕೆ ಉತ್ತರವನ್ನು ಹೇಳಿದ್ದಾರೆ. ಅದನ್ನ ನಾಳೆ ನೋಡು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.